ನಮಸ್ಕಾರ. ಸೂಪರ್ ಸಂಡೇ ವಿತ್ ಸುದೀಪ್ ಪಂಚಾಯಿತಿ ಬಗ್ಗೆ ಒಂದಷ್ಟು ನಿರೀಕ್ಷೆಗಳು ಖಂಡಿತ ಇದ್ದೇ ಇರುತ್ತವೆ. ವಾರ ಪೂರ್ತಿ ನಡೆಯುವ ಘಟನೆಗಳ ಮೇಲೆ ಸುದೀಪ್ ಕಣ್ಣು ಹಾಯಿಸುತ್ತಾರೆ, ತಪ್ಪುಗಳನ್ನು ತಿದ್ದುತ್ತಾರೆ ಮತ್ತು ಮನೆಯವರನ್ನು ನಕ್ಕಿ ನಗಿಸುತ್ತಾರೆ. ವಾರವಿಡೀ ತಮಗೆ ಬೇಕಾದಂತೆ ಜೀವಿಸಿ ಬಿಗ್ ಬಾಸ್ ನೀಡಿದ ಟಾಸ್ಕ್ಗಳನ್ನು ಹಾಡಿ ಕಿಚ್ಚನಿಗಾಗಿ ಸದಸ್ಯರು ಕಾಯುತ್ತಿರುತ್ತಾರೆ. ಮತ್ತು ಸುದೀಪ್ ಅವರಿಂದ ನ್ಯಾಯ ಸಿಗುತ್ತೆ ಎಂಬುದು ಮನೆಯವರ ನಂಬಿಕೆ ಅಷ್ಟೇ. ಮನಸ್ತಾಪಗಳು ಭಿನ್ನಾಭಿಪ್ರಾಯಗಳು ಮೂಡಿದರೂ ಅದನ್ನು ಸುದೀಪ್ ಅವರಿಗೆ ತಿಳಿಸಬೇಕು ಎಂಬ ಕುತೂಹಲದಿಂದ ಕಾಯುತ್ತಿರುತ್ತಾರೆ. ಅದರಲ್ಲೂ ಹೊರವಿಡಿ ಹಾಡಿದ ತಟ್ಟದಲ್ಲೂ ಒಂದಷ್ಟು ಪ್ರಶ್ನೆಗಳು ಹುಟ್ಟುತ್ತವೆ. ಆ ಪ್ರಶ್ನೆಗಳಿಗೆಲ್ಲ ಕಿಚ್ಚನ ಪಂಚಾಯಿತಿಯಲ್ಲಿ ಎಸ್ ಅಥವಾ ನೋ ಮೂಲಕ ಉತ್ತರ ಸಿಗಲಿದೆ. ಬಿಗ್ ಬಾಸ್ ಮನೆಯಲ್ಲಿ ತನಿಷಾ ಹಾಗೂ ವತ್ತು ಸದಸ್ಯವರ ನಡುವೆ ಹೊಸದೊಂದು ಸ್ನೇಹ ಹರಳಿತ್ತು. ಅದು ಮನೆಯವರಿಗೆಲ್ಲರಿಗೂ ಕೂಡ ತಿಳಿದಿತ್ತು. ಆದರೆ ಇತ್ತೀಚೆಗೆ ಅದು ಕಡಿಮೆಯಾಗಿದೆ. ಇದು ಸುದೀಪ್ ಗಮನಕ್ಕೂ ಕೂಡ ಬಂದಿತ್ತು. ಇವತ್ತಿನ ಪಂಚಾಯಿತಿಯಲ್ಲಿ ಅದೇ ಪ್ರಶ್ನೆ ಕೇಳಿದ್ದಾರೆ. ತನಿಷಾ ಹಾಗೂ ವರ್ತೂರು ಸಂತೋಷ್ ಅವರದ್ದು ಟೈಮ್ ಪಾಸ್ ಫ್ರೆಂಡ್ಶಿಪ್ ಅಂತ ಎಲ್ಲರೂ ಹೌದು ಎಂದರು. ತನಿಷಾ ಹಾಗೂ ವರ್ತೂರು ಅದನ್ನು ಒಪ್ಪಲಿಲ್ಲ. ಬದಲಿಗೆ ಲಾಂಗ್ ಟೈಮ್ ಬಂಧನ ಅಂತ ನಾಚಿ ನೀರಾಗಿದ್ದಾರೆ. ಹೌದು, ಬಿಗ್ ಬಾಸ್ ಮನೆಯ ಜರ್ನಿಯನ್ನು ಸ್ನೇಹಿತ್ ಕಳೆದ ವಾರ ಮುಗಿಸಿದ್ದಾರೆ. ಮನೆಯಲ್ಲಿ ಇದ್ದಾಗ ನಮ್ರತಾ ಅವರ ಹಿಂದೆ ಹಿಂದೆ ಬಿದ್ದು ಕಿರಿಕಿರಿ ಮಾಡುತ್ತಿದ್ದರು. ಆದರೆ ಈಗ ತುಂಬ ಮಿಸ್ ಮಾಡಿಕೊಳ್ಳುತ್ತಾ ಇದ್ದೇನೆ. ಈ ಬಗ್ಗೆ ಸುದೀಪ್ ಮನೆಯವರಿಗೆ ಪ್ರಶ್ನೆ ಕೇಳಿದಾಗ ಎಲ್ಲರೂ ಹೌದು ಎಂದಿದ್ದಾರೆ. ಮಿಸ್ ಮಾಡಿಕೊಳ್ಳುತ್ತಾ ಇರುವುದಕ್ಕೆ ಸ್ನೇಹಿತ ಅವರು ಬಳಸುತ್ತಿದ್ದ ಗ್ಲಾಸ್ ಹಾಗೂ ಪ್ಲೇಟ್ ಬಳಸುತ್ತಿದ್ದಾರಂತೆ. ಮೈಕಲ್ಲಿರುವುದೇ ಒಂಥರ ಸೋಂಬೇರಿಯ ರೀತಿ. ಆದರೆ ಇತ್ತೀಚಿನ ಆಟಗಳಲ್ಲಿ ಗೆಲುವು ಹೊಗಳಿಕೆ ಎಲ್ಲವೂ ಸೇರಿ ಅಹಂಕಾರ ಹೆಚ್ಚಾಗಿದೆ ಎಂಬುದು ಮನೆಯವರಿಗೂ ತಿಳಿದಂತೆ ಕಾಣುತ್ತಿದೆ. ಅದನ್ನೇ ಸುದೀಪ್ ಅವರು ಪ್ರಶ್ನಿಸಿದಾಗ ನಾನು ಇರುವುದೇ ಹೀಗೆ ಸರ್, ಈಗಾಗಲೇ ಎಲ್ಲರಿಗೂ ನನ್ನ ಬಗ್ಗೆ ಗೊತ್ತು, ಹಾಗೆ ಇದ್ದೀನಿ ಎಂದಿದ್ದಾರೆ. ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಾಗಿನಿಂದ ಸಂಗೀತ ಅದೇ ರೀತಿ ಇದ್ದಾರೆ. ತಮಗೆ ಅನ್ನಿಸಿದ್ದನ್ನ ರೀತಿಯಲ್ಲಿ ಮಾತನಾಡುತ್ತಾರೆ ಮತ್ತು ನಡೆದುಕೊಳ್ಳುತ್ತಾರೆ. ಈಗಂತೂ ಪ್ರತಾಪ್ ಹಾಗೂ ಸಂಗೀತ ಅಕ್ಕ ತಮ್ಮನ ಪಾತ್ರವನ್ನು ಸ್ಟ್ರಾಂಗ್ ಆಗಿ ಬೆಳೆಸಿಕೊಂಡಿದ್ದಾರೆ. ಇಬ್ಬರೂ ಒಂದೇ ರೀತಿಯಲ್ಲಿ ನಡೆದುಕೊಳ್ಳುತ್ತಿದ್ದಾರೆ. ಕಾರ್ತಿಕ್ ಇತ್ತೀಚೆಗೆ ಬೇರೆ ರೀತಿಯಲ್ಲೇ ಬದಲಾಗುತ್ತಿದ್ದಾರೆ. ಸಂಗೀತ ಜೊತೆಗೆ ಮತ್ತೆ ಜಗಳ ಮಾಡಿಕೊಂಡು ವಿನಯ್ ಜೊತೆಗೆ ಇರುವುದನ್ನು ಕಂಡಾಗ ಬಕೆಟ್ ಎಳೆಯುತ್ತಾರೆ ಎಂಬುದು ಮಾತನ್ನು ಸಂಗೀತ ಹೇಳಿದ್ದರು. ಅದನ್ನು ಸಂಗೀತ ಸಮರ್ಥಿಸಿಕೊಂಡರು. ಕಾರ್ತಿಕ್ ಒಪ್ಪಲಿಲ್ಲ. ಹೌದು ಸ್ನೇಹಿತರೆ, ಇದೇ ಇವತ್ತಿನ ಬಿಗ್ ಬಾಸ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತೀನಿ. ನೆಕ್ಸ್ಟ್